ಇಲ್ಲಿ ನೋಡಿ, ಅವಲಕ್ಕಿ ದೋಸೆ ತುಂಬ ಮೆದುವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ದೋಸೆ ಅಕ್ಕಿ ಇಲ್ಲ ರೇಷನ್ ಅಕ್ಕಿ 2 ಲೋಟ, 1 ಲೋಟ ಅವಲಕ್ಕಿ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆ, 1 ಇಡೀ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ, 4 ಬಾರಿ ತೊಳೆದು ಮುಚ್ಚಿಟ್ಬಿಡಿ. ಸಂಜೆಗೆ ಈ ಥರ ಆಗಿರುತ್ತೆ. ರುಬ್ಬೋದೆಲ್ಲ ತೋರಿಸ್ತಾ ಇಲ್ಲ. ಬೆಳಗ್ಗೆ ನೋಡಿ ಉಪ್ಪಾಗಿ ಕಲಸಿಟ್ಟಿದ್ದೆ ರಾತ್ರಿ, ಈ ಥರ ಆಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹಿಂಗೆ ಒಯ್ಬೇಕು, ಅದಕ್ಕೆ ಅಷ್ಟು ನೀರಾಗ ಹಾಕ್ಕೋಬೇಕು. ನೀರು ದೋಸೆ ಹಂಗಲ್ಲ, ದೋಸೆ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿ ಈ ಥರ ಹೆಂಚಿಗೆ ಈ ಥರ ಒಯ್ದು 1 ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಕಲರ್ ಬರುತ್ತೆ ನೋಡಿ ಅವಲಕ್ಕಿ ದೋಸೆ. ಈ ವಯಸ್ಸಾದವ್ರಿಗೂ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ, ಮಾಡ್ಕೊಂಡು ನೋಡಿ. ತುಂಬ ರುಚಿ ಇರುತ್ತೆ. ಸಾಗು ಜಾಸ್ತಿ ಹತ್ಕೋಬೇಕು, ತಿನ್ನಬೇಕು ನೋಡಿ. ತರಕಾರಿ ಸಾಗು ಆದರೂ ಮಾಡಿ, ನಾನಿವತ್ತು ಕಡಲೆ ಹಿಟ್ಟಿನ ಸಾಗು ಮಾಡಿದ್ದೀನಿ. ಆ ಸಾಗು ಬೇಕಾದರೆ ಕಾಮೆಂಟಲ್ಲಿ ತಿಳಿಸಿ, ವಿಡಿಯೋ ಹಾಕ್ತೀನಿ. ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮಾಡ್ಕೊಳ್ಳಿ.